ಸರ್, ನಿಮ್ಮ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಿಎಂ ಕೂಡ 105 ಕೋಟಿ ರೂಪಾಯಿ ಅನುಮಾನ ಪಡೆ ಹೇಳಿಕೆ ಸಂಬಂಧಪಟ್ಟ ಗಂಭೀರ ಆರೋಪ ಮಾಡಿರುವಂಥದ್ದು. ಸಿಬಿಐ ತನಿಖೆ ಕೂಡ ಕೇಳಿರುವಂಥದ್ದು. ನೀವು ಅನುಮಾನ ಪಡೆಯವರಿಗೆ 105 ಕೋಟಿ ರೂಪಾಯಿ ಆಫರ್ ಮಾಡಿದ್ರಿ, ಆ ವರದಿ ಬೇಡ ಅನ್ನೋ ಸಂಬಂಧಪಟ್ಟಂತೆ ನಿಜನಾ? ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಚಿವರು ಸದನ ನಡೀತಾ ಇದ್ದಾಗ ನನ್ನ ಅನುಪಸ್ಥಿತಿಯಲ್ಲಿ ಒಬ್ಬ ಶಾಸಕನ ಬಗ್ಗೆ, ಒಬ್ಬ ಸದಸ್ಯನ ಬಗ್ಗೆ ಈ ರೀತಿ ಆರೋಪ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವರ ಹೇಳಿಕೆಯ ಆಧಾರವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಸಹ ಅದೇ ದಾಟಿಯಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ನಾನು ಇವತ್ತು ಆಗ್ರಹವನ್ನು ಮಾಡ್ತಕ್ಕಂಥದ್ದು, ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ. ತಾವು ಅನ್ವರ್ ಮಾನಪಾಡಿ ಅವರ ಹಿಂದಿನ ಹೇಳಿಕೆನೇ ತಾವು ಒಪ್ಕೊಳ್ಳೋದೇ ಆದರೆ, ಯಾವ ಅನ್ವರ್ ಮಾನಪಾಡಿ ಅವರು ಮೈನಾರಿಟಿ ಕಮಿಷನ್ನಿನ ಹಿಂದಿನ ಚೇರ್ಮನ್ ಅವರಿದ್ದರು, ಅವರ ವರದಿಯ ಆಧಾರದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಉಪಲೋಕಾಯುಕ್ತರಿಂದ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಆ ಉಪಲೋಕಾಯುಕ್ತರನ್ನು ವರದಿನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ಸವಾಲಾಗ್ತೇನೆ. ಏನಿತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳೇ ಅದನ್ನು CBI ತನಿಖೆ ಮಾಡಿಸ್ಲಿ ಅಂತೇಳಿ ಆಗ್ರಹ ಮಾಡಿದಾರೋ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ. ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮಗೆ ಪರಮಾಧಿಕಾರ ಇದೆ. ಪ್ರಧಾನಮಂತ್ರಿಗಳು ಆದೇಶ ಮಾಡೋದು ಬೇಡ. ತಾವೇ 150 ಕೋಟಿ ಏನು ಆರೋಪ ಇವತ್ತು ವಿಜೇಂದ್ರನ ಮೇಲೆ ಬಂದಿದೆ, ಆ ಆರೋಪದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ತಾವೇ CBI ತನಿಖೆಗೆ ಆದೇಶ ಮಾಡಿ. ಆದರೆ ಅದರ ಜೊತೆಗೆ ಅನ್ವರ್ ಮಾನಪಾಡೆ ವರದಿಯನ್ನು ಕೂಡ CBI ತನಿಖೆಗೆ ವಹಿಸಬೇಕು. ತದನಂತರದಲ್ಲಿ ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರ ಏನು ವರದಿ ಕೊಟ್ಟಿದ್ದಾರೆ, ಅದು ಕೂಡ ಅಂದರೆ ನಥಿಂಗ್ ಬಟ್ ಅನ್ವರ್ ಮಾನಪಾಡಿ ಅವರ ವರದಿ, ಅದು ಕೂಡ CBI ತನಿಖೆಗೆ ಆದೇಶ ಮಾಡಿ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಏನು ಇವತ್ತು ಪರದಾಡ್ತಾ ಇದ್ದಾರೆ, ಹಗರಣಗಳ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಇವತ್ತು ಮೂಢ ಹಗರಣ CBI ತನಿಖೆ ಆಗಬೇಕು ಅಂತೇಳಿ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ವ್ಯಾಜ್ಯ ನಡೀತಾ ಇದ್ದರೆ ಮುಖ್ಯಮಂತ್ರಿಗಳು ತನಿಖೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವ್ರ ಪರವಾಗಿ ವಕೀಲರು ವಕಾಲತ್ತು ವಹಿಸಿದ್ದಾರೆ. ಅದನ್ನು ಕೂಡ CBI ತನಿಖೆ ಕೊಡಿ. ಯಾಕೆಂದರೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ. ಪಾಪ ನೀವು ಭಾಳ ಸ್ವಚ್ಛ ಚಾರಿತ್ರ್ಯ ಉಳ್ಳವರು. ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ನಿಮ್ಮ ಮೇಲೆ ಇಲ್ಲ ಅಂತೇಳಿ ತಾವುಗಳೇನು ಹೇಳ್ಕೊಂಡು ಬಂದಿದ್ದೀರಲ್ಲ, ಅದು ಕೂಡ ರುಜುವಾತಾಗ್ತದೆ. ಇವೆಲ್ಲವನ್ನೂ ಒಳಗೊಂಡಂತೆ CBI ತನಿಖೆಗೆ ಆದೇಶ ಮಾಡಲಿ. ಮಾತಾಡೋ ಸ್ಟೇಟ್ ಗೌರ್ಮೆಂಟಿಂದ ನಾವು ತನಿಖೆ ಮಾಡ್ತೀವಿ, ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗೆ ನಾನು ಹೋಗಿ ಮನವಿ ಮಾಡ್ತೇನೆ ಅಂದರೆ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು ತನಿಖೆ ಮಾಡ್ತೀನಿ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಜಿ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮ್ಮ ಲೀಡ್ರೇ ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ CBI ತನಿಖೆ ವಹಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೂ ಇಸ್ ಪ್ರಿಯಾಂಕಾ ಖರ್ಗೆ? ಅವರೇನು ಹೇಳೋದು? ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ CBI ತನಿಖೆ ಕೊಡಿಸ್ತೇನೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಿ. ನಿಮಗೆ ಅಧಿಕಾರ ಇದೆ ಮುಖ್ಯಮಂತ್ರಿಗಳೇ, ನೀವೇ ಅದನ್ನು ಆದೇಶ ಮಾಡಿ ಅಂತೇಳಿ ನಾವು ಆಗ್ರಹ ಮಾಡಿದ್ದೇನೆ. ಆನ್ ದ ಫ್ಲೋರ್ ಆಫ್ ದ ಹೌಸ್, ಸದನದಲ್ಲಿ ಹೇಳಿದ್ದೇನೆ ನಾನು. ಅನ್ವರ್ ಮಾನಪಾಡಿ ನಿಮ್ಮ ಪಕ್ಷದವರು ನಿಮ್ಮ ವಿರುದ್ಧ ಆರೋಪ ಮಾಡೋದು ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿರುವಂಥದ್ದು. ಆ ರೀತಿ ಅನ್ವರ್ ಮಾನಪಾಡಿ ಅವರು ಹಿಂದಿನ ಚೇರ್ಮನ್ ಮೈನಾರಿಟಿ ಕಮಿಷನ್ ವರದಿ ಕೊಟ್ಟ ನಂತರದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಅವರು ಆ ವರದಿಯನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಜಗದೀಶ್ ಶೆಟ್ಟರ್ ಏನು ಮುಖ್ಯಮಂತ್ರಿಗಳಾದರು, ಅವರು ಅದನ್ನು ರಾಜ್ಯದ ಉಪಲೋಕಾಯುಕ್ತರಿಗೆ ಆದೇಶ ಮಾಡಿದರು, ಇದ್ರ ಬಗ್ಗೆ ತನಿಖೆ ಮಾಡಿ ಕೊಡಿ ಅಂತೇಳಿ. ಅವ್ರು ವರದಿಯನ್ನು ಕೊಟ್ಟರು. ವರದಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರ ರಾಜ್ಯದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಆ ಉಪಲೋಕಾಯುಕ್ತರು ಕೊಟ್ಟಂಥ ವರದಿಯನ್ನು ತಿರಸ್ಕಾರ ಮಾಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದಾರೆ. ಅಂದರೆ ಅನ್ವರ್ ಮಾನಪಾಡಿ ವಿಜೇಂದ್ರ ಮೇಲೆ ಆರೋಪ ಮಾಡಿರೋದು ಸತ್ಯ, ಆದರೆ ಅನ್ವರ್ ಮಾನಪಾಡಿ ಅವರು ವರದಿಲಿ ಏನು ಕೊಟ್ಟಿದ್ದಾರೆ ಅದು ಅಸತ್ಯ. ನಾನು ಕೇಳ್ತೇನೆ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, 1 ಲಕ್ಷಕ್ಕೂ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಅದು ವಕ್ಫ್ ಹಗರಣ. ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿನ ಲೂಟಿ ಮಾಡಿರ್ತಕ್ಕಂಥ ಯಾರು? ಕಾಂಗ್ರೆಸ್ ಮುಖಂಡರು. ಆ ಅನ್ವರ್ ಮಾನಪಾಡಿ ಅವರ ವರದಿಯಲ್ಲಿ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಿ, ನನ್ನ ಬಾಯಲ್ಲಿ ಬರೋದು ಬೇಡ. ತಂದೆಯವರ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಹೆಸರು ಕೂಡ ಇದೆ. ಯಾರ್ಯಾರ ಹೆಸರು ಇದೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಿ. ಹಾಗಾಗಿ ತಾಕತ್ತಿದ್ರೆ CBI ವಹಿಸಲಿ. ಏನು ಶ್ರೀರಾಮಚಂದ್ರ ಇವರು, ಸತ್ಯಹರಿಶ್ಚಂದ್ರ ಇವರು, ಪ್ರಿಯಾಂಕಾ ಖರ್ಗೆ ಅವರು ಮನ ಬಂದಂತೆ ಮಾತನಾಡ್ತಕ್ಕಂಥದ್ದು.
ಮಾನಪಡಿ ಹಿಂದೆ ಹೇಳಿಕೆಯನ್ನು ಕೂಡ ಪ್ರದರ್ಶನ ಮಾಡ್ತಾ ಇರುವಂಥದ್ದು, ಹಿಂದೆ ನಿಮ್ಮ ವಿರುದ್ಧ ಆರೋಪ ಮಾಡಿರೋದು. ಎಲ್ಲವನ್ನೂ ಒಳಗೊಂಡಂತೆ ಸಿಬಿಐ ತನಿಖೆ ಕೊಡಲಿ. ಮುಖ್ಯಮಂತ್ರಿಗಳೇ ಸಿಬಿಐ ತನಿಖೆಗೆ ಆದೇಶ, ಮುಖ್ಯಮಂತ್ರಿಗಳೇ ಪ್ರಧಾನಮಂತ್ರಿಗಳು ಇದನ್ನು ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿದಾರಲ್ಲ, ಕೊಡಲಿ ಸಮಗ್ರವಾಗಿ ಎಲ್ಲ ಕೂಡ. ಏನು ಬೆದರಿಸ್ತಾರ ಇವರು ನಮ್ಮನ್ನ? ಇವ್ರ ಯೋಗ್ಯತೆಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಬಾಣಂತಿರ ಸಾವಾಗಿದೆ, ಶಿಶುಗಳ ಮರಣ ಆಗಿದೆ, ಜ್ವಲಂತ ಸಮಸ್ಯೆಗಳು, ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಇಲ್ಲ. ಮುಖ್ಯಮಂತ್ರಿ ಆಗಿರೋರು ಇವರು ಬರೀ ಹಳೆ ಮೈಸೂರು ಭಾಗಕ್ಕೆ ಮುಖ್ಯಮಂತ್ರಿ ಅನ್ನೋ ಭಾವನೆ ಇವತ್ತು ರಾಜ್ಯದ ಜನರಲ್ಲಿ ಬಂದಿದೆ. ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿಗೂ ಹಣ ಇಲ್ಲ, ಶಾಸಕರುಗಳು ಕೂಡ ಅಭಿವೃದ್ಧಿಗೆ ಅವರ ಕ್ಷೇತ್ರಗಳಿಗೆ ಹಣ ಇಲ್ಲ. ಇಂಥ ದರಿದ್ರ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಬರುತ್ತೆ ಸರ್, ಸಿಬಿಐ ತನಿಖೆ ಕೊಡಿ ಅಂತ ಪತ್ರ ಬರೀತೀರಾ? ಈಗ ಆಲ್ರೆಡಿ ಹೇಳಿದ್ದಾನಲ್ಲ, ಸದನದಲ್ಲಿ ಹೇಳಿದ್ದಾನೆ, ಇಟ್ಸ್ ಆನ್ ರೆಕಾರ್ಡ್. ನಾನ್ಯಾಕೆ ಪತ್ರ ಬಡಿಬೇಕು? ಮುಖ್ಯಮಂತ್ರಿಗಳು ಅದನ್ನು ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಿ. ಸಿಬಿಐ ತನಿಖೆ ಬರಿಲ್ಲ ಅಂತಂದ್ರೆ ಮುಂದೇನಂತ? ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ರೀ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ. ರಾಜಕೀಯ ಮುಗಿಸ್ಬೇಕಂತ ಏನಾದ್ರು ಪ್ಲಾನ್ ಏನಿದೆಯಾ ನೀವು ಹೇಳ್ತಾ ಇದ್ದಾಗ? ಇದು ವಿಜೇಂದ್ರ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಸಿಬಿಐ ತನಿಖೆ ಕೊಡಲಿ ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಅನೋರ್ ಮಾನಪಡಿ ಏನು ಹೇಳಿಕೆ ಕೊಡ್ತಾರೆ ಅದನ್ನು ಕೂಡ ಸಿಬಿಐ ತನಿಖೆ ಕೊಡಲಿ ಅಂತ ಹೇಳುವ ಮೂಲಕ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯಮಂತ್ರಿಗೆ ಸವಾಲನ್ನು ಹಾಕಿರುವಂಥ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನರಲ್ ಟಿವಿ ಬೆಳಗಾವಿ. ಸರ್, ನಿಮ್ಮ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಿಎಂ ಕೂಡ 150 ಕೋಟಿ ರೂಪಾಯಿ ಅನೋರ್ ಮಾನಪಡಿ ಹೇಳಿಕೆ ಸಂಬಂಧಪಟ್ಟ ಗಂಭೀರ ಆರೋಪ ಮಾಡಿರುವಂಥದ್ದು, ಸಿಬಿಐ ತನಿಖೆ ಕೂಡ ಕೇಳಿರುವಂಥದ್ದು. ನೀವು ಅನೋರ್ ಮಾನಪಡಿಯವರಿಗೆ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರಿ, ಆ ವರದಿ ಬೇಡ ಅನ್ನೋ ಸಂಬಂಧಪಟ್ಟಂತೆ, ನಿಜನಾ? ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಚಿವರು ಸದನ ನಡೀತಾ ಇದ್ದಾಗ ನನ್ನ ಅನುಪಸ್ಥಿತಿಯಲ್ಲಿ ಒಬ್ಬ ಶಾಸಕನ ಬಗ್ಗೆ, ಒಬ್ಬ ಸದಸ್ಯನ ಬಗ್ಗೆ ಈ ರೀತಿ ಆರೋಪ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವರ ಹೇಳಿಕೆಯ ಆಧಾರವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಸಹ ಅದೇ ದಾಟಿಯಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ನಾನು ಇವತ್ತು ಆಗ್ರಹವನ್ನು ಮಾಡ್ತಕ್ಕಂಥದ್ದು, ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ. ತಾವು ಅನ್ವರ್ ಮಾನಪಾಡಿ ಅವರ ಹಿಂದಿನ ಹೇಳಿಕೆನೇ ತಾವು ಒಪ್ಕೊಳ್ಳೋದೇ ಆದರೆ, ಯಾವ ಅನ್ವರ್ ಮಾನಪಾಡಿ ಅವರು ಮೈನಾರಿಟಿ ಕಮಿಷನ್ನಿನ ಹಿಂದಿನ ಚೇರ್ಮನ್ ಅವರಿದ್ದರು, ಅವರ ವರದಿಯ ಆಧಾರದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಉಪಲೋಕಾಯುಕ್ತರಿಂದ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಆ ಉಪಲೋಕಾಯುಕ್ತರನ್ನು ವರದಿನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ಸವಾಲಾಗ್ತೇನೆ. ಏನಿತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳೇ ಅದನ್ನು ಸಿಬಿಐ ತನಿಖೆ ಮಾಡಿಸ್ಲಿ ಅಂತೇಳಿ ಆಗ್ರಹ ಮಾಡಿದ್ದಾರೋ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ. ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮಗೆ ಪರಮಾಧಿಕಾರ ಇದೆ. ಪ್ರಧಾನಮಂತ್ರಿಗಳು ಆದೇಶ ಮಾಡೋದು ಬೇಡ. ತಾವೇ 150 ಕೋಟಿ ಏನು ಆರೋಪ ಇವತ್ತು ವಿಜೇಂದ್ರನ ಮೇಲೆ ಬಂದಿದೆ, ಆ ಆರೋಪದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ತಾವೇ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ. ಆದರೆ ಅದರ ಜೊತೆಗೆ ಅನ್ವರ್ ಮಾನಪಾಡೆ ವರದಿಯನ್ನು ಕೂಡ ಸಿ ಬಿ ಐ ತನಿಖೆಗೆ ವಹಿಸಬೇಕು. ತದನಂತರದಲ್ಲಿ ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರ ಏನು ವರದಿ ಕೊಟ್ಟಿದ್ದಾರೆ, ಅದು ಕೂಡ ಅಂದರೆ ನಥಿಂಗ್ ಬಟ್ ಅನ್ವರ್ ಮಾನಪಾಡಿ ಅವರ ವರದಿ, ಅದು ಕೂಡ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಏನಿವತ್ತು ಪರದಾಡ್ತಾ ಇದ್ದಾರೆ, ಹಗರಣಗಳ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಇವತ್ತು ಮೂಢ ಹಗರಣ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ವ್ಯಾಜ್ಯ ನಡೀತಾ ಇದ್ದರೆ ಮುಖ್ಯಮಂತ್ರಿಗಳು ತನಿಖೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವ್ರ ಪರವಾಗಿ ವಕೀಲರು ವಕಾಲತ್ತು ವಹಿಸಿದ್ದಾರೆ. ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡಿ. ಯಾಕೆಂದರೆ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಪಾಪ ನೀವು ಭಾಳ ಸ್ವಚ್ಛ ಚಾರಿತ್ರ್ಯ ಉಳ್ಳವರು, ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ನಿಮ್ಮ ಮೇಲಿಲ್ಲ ಅಂತೇಳಿ ತಾವುಗಳೇನು ಹೇಳ್ಕೊಂಡು ಬಂದಿದ್ದೀರಲ್ಲ, ಅದು ಕೂಡ ರುಜುವಾತಾಗ್ತದೆ. ಇವೆಲ್ಲವನ್ನೂ ಒಳಗೊಂಡಂತೆ ಸಿ ಬಿ ಐ ತನಿಖೆಗೆ ಆದೇಶ ಮಾಡಲಿ. ಸ್ಟೇಟ್ ಗೌರ್ಮೆಂಟಿಂದ ನಾವು ತನಿಖೆ ಮಾಡ್ತೀವಿ, ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ನಾನು ಹೋಗಿ ಮನವಿ ಮಾಡ್ತೀನಿ ಅಂದರೆ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು ತನಿಖೆ ಮಾಡ್ತೀನಿ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಜಿ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ನಿಮ್ಮ ಲೀಡ್ರೇ ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸಿ ಬಿ ಐ ತನಿಖೆ ವಹಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೂ ಇಸ್ ಪ್ರಿಯಾಂಕಾ ಖರ್ಗೆ? ಅವರೇನು ಹೇಳೋದು? ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಸಿ ಬಿ ಐ ತನಿಖೆ ಕೊಡಿಸ್ತೇನೆ ಅಂತೇಳಿ ಪ್ರಧಾನಮಂತ್ರಿಗಳೇ. ನಿಮಗೆ ಅಧಿಕಾರ ಇದೆ ಮುಖ್ಯಮಂತ್ರಿಗಳೇ.
ನೀವೇ ಅದನ್ನು ಆದೇಶ ಮಾಡಿ ಅಂತೇಳಿ ನಾವು ಆಗ್ರಹ ಮಾಡಿದ್ದೇನೆ ಆನ್ ದ ಫ್ಲೋರ್ ಆಫ್ ದ ಹೌಸ್, ಸದನದಲ್ಲಿ ಹೇಳಿದ್ದೇನೆ ನಾನು. ಪ್ರಶ್ನೆ ಇತ್ತಿರೋದು ಅನ್ವರ್ ಮಾನಪ್ಪ ನಿಮ್ಮ ಪಕ್ಷದವರು ನಿಮ್ಮ ವಿರುದ್ಧ ಆರೋಪ ಮಾಡೋದು ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿರುವಂಥದ್ದು ಆ ರೀತಿ. ಅನ್ವರ್ ಮಾನಪ್ಪಾಡಿ ಅವರು ಹಿಂದಿನ ಚೇರ್ಮನ್ ಮೈನಾರಿಟಿ ಕಮಿಷನ್ ವರದಿ ಕೊಟ್ಟ ನಂತರದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಅವರು ಆ ವರದಿನ ಸ್ವೀಕಾರ ಮಾಡಿದ ನಂತರದಲ್ಲಿ ಜಗದೀಶ್ ಶೆಟ್ಟರ್ ಏನು ಮುಖ್ಯಮಂತ್ರಿಗಳಾದರು, ಅವರು ಅದನ್ನು ರಾಜ್ಯದ ಉಪಲೋಕಾಯುಕ್ತರಿಗೆ ಆದೇಶ ಮಾಡಿದರು, ಇದ್ರ ಬಗ್ಗೆ ತನಿಖೆ ಮಾಡಿ ಕೊಡಿ ಅಂತೇಳಿ. ಅವ್ರು ವರದಿಯನ್ನು ಕೊಟ್ಟರು. ವರದಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರ ರಾಜ್ಯದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಆ ಉಪಲೋಕಾಯುಕ್ತರು ಕೊಟ್ಟಂಥ ವರದಿಯನ್ನು ತಿರಸ್ಕಾರ ಮಾಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದಾರೆ. ಅಂದರೆ ಅನ್ವರ್ ಮಾನಪ್ಪಾಡಿ ವಿಜೇಂದ್ರ ಮೇಲೆ ಆರೋಪ ಮಾಡಿರೋದು ಸತ್ಯ, ಆದರೆ ಅನ್ವರ್ ಮಾನಪ್ಪಾಡಿ ಅವರು ವರದಿಲಿ ಏನು ಕೊಟ್ಟಿದ್ದಾರೆ ಅದು ಅಸತ್ಯ. ನಾನು ಕೇಳ್ತೇನೆ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, 1 ಲಕ್ಷಕ್ಕೂ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಅದು ವಕ್ಫ್ ವಜಾ ಹಗರಣ. ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿನ ಲೂಟಿ ಮಾಡಿರ್ತಕ್ಕಂಥ ಯಾರು ಕಾಂಗ್ರೆಸ್ ಮುಖಂಡರು. ಆ ಅನ್ವರ್ ಮಾನಪ್ಪಾಡಿ ಅವರ ವರದಿಯಲ್ಲಿ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳಿ, ನನ್ನ ಬಾಯಲ್ಲಿ ಬರೋದು ಬೇಡ. ತಂದೆಯವರ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕೇಳಿ, ಮಲ್ಲಿಕಾರ್ಜುನ ಖರ್ಗೆ ಹೆಸರು ಕೂಡ ಇದೆ. ಯಾರ್ಯಾರ ಹೆಸರು ಇದೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳಿ. ಹಾಗಾಗಿ ತಾಕತ್ತಿದ್ರೆ CBI ವಹಿಸಲಿ. ಏನು ಶ್ರೀರಾಮಚಂದ್ರ ಇವರು, ಸತ್ಯಹರಿಶ್ಚಂದ್ರ ಇವರು, ಪ್ರಿಯಾಂಕಾ ಖರ್ಗೆ ಅವರು ಮನ ಬಂದಂತೆ ಮಾತನಾಡ್ತಕ್ಕಂಥದ್ದು. ಮಾನಪ್ಪಾಡಿ ಹಿಂದೆ ಹೇಳಿಕೆಯನ್ನು ಕೂಡ ಪ್ರದರ್ಶನ ಮಾಡ್ತಾ ಇರುವಂಥದ್ದು, ಹಿಂದೆ ನಿಮ್ಮ ವಿರುದ್ಧ ಆರೋಪ ಮಾಡಿರೋದು. ಎಲ್ಲವನ್ನೂ ಒಳಗೊಂಡಂತೆ CBI ತನಿಖೆ ಕೊಡಲಿ. ಮುಖ್ಯಮಂತ್ರಿಗಳೇ CBI ತನಿಖೆಗೆ ಆದೇಶ, ಮುಖ್ಯಮಂತ್ರಿಗಳೇ ಪ್ರಧಾನಮಂತ್ರಿಗಳು ಇದನ್ನು CBI ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಕೊಡಲಿ ಸಮಗ್ರವಾಗಿ ಎಲ್ಲ ಕೂಡ. ಏನು ಬೆದರಿಸ್ತಾರ ಇವರು ನಮ್ಮನ್ನ? ಇವ್ರ ಯೋಗ್ಯತೆಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಬಾಣಂತಿರ ಸಾವಾಗಿದೆ, ಶಿಶುಗಳ ಮರಣ ಆಗಿದೆ, ಜ್ವಲಂತ ಸಮಸ್ಯೆಗಳು, ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಇಲ್ಲ. ಮುಖ್ಯಮಂತ್ರಿ ಆಗಿರೋರು ಇವರು ಬರೀ ಹಳೆ ಮೈಸೂರು ಭಾಗಕ್ಕೆ ಮುಖ್ಯಮಂತ್ರಿ ಅನ್ನೋ ಭಾವನೆ ಇವತ್ತು ರಾಜ್ಯದ ಜನರಲ್ಲಿ ಬಂದಿದೆ. ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿಗೂ ಹಣ ಇಲ್ಲ, ಶಾಸಕರುಗಳು ಕೂಡ ಅಭಿವೃದ್ಧಿಗೆ ಅವರ ಕ್ಷೇತ್ರಗಳಿಗೆ ಹಣ ಇಲ್ಲ. ಇಂಥ ದರಿದ್ರ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಬರ್ತದೆ ಸರ್, CBI ತನಿಖೆ ಕೊಡಿ ಅಂತ ಪತ್ರ ಬರೀತೀರಾ? ಈಗ ಆಲ್ರೆಡಿ ಹೇಳಿದ್ದೇನೆ, ಸದನದಲ್ಲಿ ಹೇಳಿದ್ದೇನೆ, ಇಟ್ಸ್ ಆನ್ ರೆಕಾರ್ಡ್. ನಾನು ಯಾಕೆ ಪತ್ರ ಬಡಿಬೇಕು? ಮುಖ್ಯಮಂತ್ರಿಗಳು ಅದನ್ನು ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಿ. CBI ತನಿಖೆ ಬರಿಲ್ಲ ಅಂತಂದ್ರೆ ಮುಂದೇನಂತ? ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ರೀ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ. ಯಡಿಯೂರಪ್ಪ ರಾಜಕೀಯ ಮುಗಿಸ್ಬೇಕಂತ ಏನಾದ್ರು ಪ್ಲಾನ್ ಏನಿದೆಯಾ ನೀವು ಹೇಳ್ತಾ ಇದ್ದಾಗ? ಇದು ವಿಜೇಂದ್ರ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು CBI ತನಿಖೆ ಕೊಡಲಿ ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಅನ್ವರ್ ಮಾನಪ್ಪಾಡಿ ಏನು ಹೇಳಿಕೆ ಕೊಡ್ತಾರೆ ಅದನ್ನು ಕೂಡ CBI ತನಿಖೆ ಕೊಡಲಿ ಅಂತ ಹೇಳುವ ಮೂಲಕ ಪ್ರಿಯಾಂಕಾ ಖರ್ಗೆ ಮತ್ತು ಮುಖ್ಯಮಂತ್ರಿಗೆ ಸವಾಲನ್ನು ಹಾಕಿರುವಂಥ. ಕ್ಯಾಂಪರ್ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರಲ್ ಟಿವಿ ಬೆಳಗಾವಿ.